MLC ಸೂರಜ್ ರೇವಣ್ಣಗೆ ಈಗ ಸಲಿಂಗ ಕಾಮದ ಕೇಸ್ನ ಸಂಕಷ್ಟ. ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯ ಆರೋಪ ಸೂರಜ್ ರೇವಣ್ಣ ಮೇಲೆ ಕೇಳಿಬಂದಿದೆ. ಹೊಳೆನರಸೀಪುರ ಠಾಣೆಯಲ್ಲಿ FIR ದಾಖಲಾಗಿದೆ. MLC ಸೂರಜ್ ರೇವಣ್ಣಗೆ ಈಗ ಬಂಧನ ಭೀತಿ ಕಾಡ್ತಾ ಇದೆಯಾ? ಸೂರಜ್ ಅವರನ್ನ ಹಾಸನ ನಗರ ಠಾಣೆಗೆ ಪೊಲೀಸರು ಕರ್ಕೊಂಡು ಬಂದಿದ್ದಾರೆ. ಆಲ್ರೆಡಿ ಹೊಳೆನರಸೀಪುರದಲ್ಲಿ FIR ದಾಖಲಾಗಿದೆ. ಈಗ ಹಾಸನ ಸಿಟಿ ಸ್ಟೇಷನ್ಗೂ ಕೂಡ ಕರ್ಕೊಂಡು ಬಂದಿದ್ದಾರೆ. ಯಾವ್ಯಾವ ಸೆಕ್ಷನ್ ಬಿದ್ದಿದೆ ಹಾಗಾದ್ರೆ ಕ್ವಿಕ್ ಆಗಿ ನೋಡ್ತಾ ಹೋಗ್ಬೋದು. IPC ಸೆಕ್ಷನ್ 377 377 ಅಂತಂದ್ರೆ ಅನೈಸರ್ಗಿಕ ಲೈಂಗಿಕ ದೌರ್ಜನ್ಯದ ಆರೋಪ. ಸರ್ FIR ದಾಖಲಾಗಿದೆ. ಸರ್ FIR ದಾಖಲಾಗಿದೆ. ಆಯಿತು, ಆಗಲಿ, ತೊಂದರೆ ಇಲ್ಲ. ಇನ್ವೆಸ್ಟಿಗೇಷನ್ ಪ್ರೂವ್ ಆಗುತ್ತೆ. ಸರ್ ಅವ್ರು ಎಸ್ ಸರ್ ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಅವ್ರನ್ನ ಇನ್ವೆಸ್ಟಿಗೇಷನ್ ವಿಚಾರವಾಗಿ ಈಗ ಅವ್ರನ್ನ ಕರೆದುಕೊಂಡು ಹೋಗ್ತಿದ್ದಾರೆ. ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ಲಿಫ್ಟ್ನಲ್ಲಿ ಹೋಗ್ತಾ ಇದ್ದಾರೆ. ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇದ್ದೀರಿ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸಹೋದ್ಯೋಗಿ ದಿವಿತ್ ನೇರ ಸಂಪರ್ಕದಲ್ಲಿದ್ದಾರೆ. ದಿವಿತ್, ಬೆಳಗಿನಿಂದನೂ ಈ ಸ್ಟೋರಿ ಫಾಲೋ ಅಪ್ ಮಾಡ್ತಾ ಇದ್ದೀರಾ ನೀವು. ಈಗ ಅಲ್ಲಿ FIR ದಾಖಲಾಗಿದೆ, ಮತ್ತೆ ಇನ್ವೆಸ್ಟಿಗೇಷನ್ಗೆ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಹೇಗಿತ್ತು ಇಡೀ ಪರಿಸ್ಥಿತಿ ಹೇಗಿತ್ತು? ಮತ್ತೆ ಬೆಳಗಿನಿಂದನೂ ಅಲ್ಲಿ ಜನರ ಅಭಿಪ್ರಾಯ, ಒಟ್ಟು ಚಿತ್ರಣ, ನೀವು ಏನೇನು ನೋಡಿದ್ರೆ ಅದರ ಒಟ್ಟು ಚಿತ್ರಣ ಕ್ವಿಕ್ಲಿ. ಎಸ್ ಶ್ರೀಲಕ್ಷ್ಮಿ, ಬಹಳ ಪ್ರಮುಖವಾಗಿ ಎಲ್ಲವನ್ನು ಕೂಡ ನಾವೀಗ ಗಮನಿಸಿದ್ದೇವೆ. ಅಂದರೆ ಬೆಳಗ್ಗೆಯಿಂದಲೂ ಕೂಡ ಬೆಳಗ್ಗೆ 9:30 ಕೂಡ ನಾವು ನಾನ್ ಸ್ಟಾಪ್ ಲೈವನ್ನು ಮಾಡ್ತಿದ್ದೇವೆ ಸೂರಜ್ ರೇವಣ್ಣ ಅವರ ಪ್ರಕರಣದ ವಿಚಾರವಾಗಿ. ಅಂದರೆ ಸೂರಜ್ ರೇವಣ್ಣ ಅವರ ತೋಟದ ಮನೆಯಲ್ಲೇ, ಹೊಳೆನರಸೀಪುರದ ತೋಟದ ಮನೆಯಲ್ಲೇ ಇದ್ದರು, ಎಲ್ಲೂ ಕೂಡ ಹೋಗಿಲ್ಲ. ಯಾರೇ ಬಂದರೂ ಕೂಡ ವಿಚಾರಣೆಗೆ ಅವರು ಸಹಕರಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಈಗ ಕೇಳಿ ಬಂದವು. ಸಾಕಷ್ಟು ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಕಾವಲಾಗಿದ್ದರು. ಜೊತೆಗೆ ಅಧಿಕಾರಿಗಳು ಕೂಡ ಬಂದಿದ್ದರು. ಒಂದಷ್ಟು ಪ್ರಿಂಟಿಂಗ್ ಮಿಷನ್ಗಳನ್ನು ತೊಗೊಂಡ್ಬಂದರು, ಒಂದಷ್ಟು ವಿಚಾರಣೆಗಳನ್ನು ಮಾಡಿದ್ದಾರೆ. ಮತ್ತೊಂದು ಕಡೆ ಅವರ ಆಪ್ತರ ವಿಚಾರಣೆ ಕೂಡ ಆಗಿದೆ. ಈಗ ಅವರ ಫೋಟೋ ಕ್ಲಿಕ್ಕಿಸಿಕೊಳ್ಳುವಂಥ ಕೆಲಸವೂ ಕೂಡ ಆಗಿದೆ. ಏನೇನೆಲ್ಲ ಅಂದರೆ ಇಟ್ಸ್ ಕನ್ಫರ್ಮ್, ಇವ್ರಿಗೆ ಗೊತ್ತಿತ್ತು ದೂರು ದಾಖಲಾಗುತ್ತೆ, FIR ಆಗುತ್ತೆ. ಸೊ ಹಾಗಾಗಿ ಏನೆಲ್ಲ ವಿಚಾರಣೆ ಮಾಡಬೇಕು ಮುಂಗಡವಾಗಿ ಎಲ್ಲವನ್ನು ಕೂಡ ಮಾಡಿಕೊಂಡು ಯಾವಾಗ ಪ್ರಕರಣ ದಾಖಲಾಯಿತು ಆ ತಕ್ಷಣವೇ ಆ ಮಾಹಿತಿ ಸಿಕ್ತು. ಅದಾದ ಬಳಿಕ ಸೂರಜ್ ರೇವಣ್ಣ ಅವರನ್ನ ಕರೆದುಕೊಂಡು ನೇರವಾಗಿ ಹಾಸನದ ಕಡೆಗೆ ಹೊರಟಿದ್ದು. ಆ ಸಂದರ್ಭದಲ್ಲಿ ನಾವು ಅವ್ರನ್ನ ಸೂರಜ್ ರೇವಣ್ಣವನ್ನ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡ್ತಿದ್ವಿ. ಅವ್ರು ಹೇಳಿದ್ರು ಷಡ್ಯಂತ್ರ ಅಂತಂದ್ರು, ಅಂದರೆ ನಮ್ಮ ಕುಟುಂಬದವ್ರನ್ನ ಒಡೆಯೋದಕ್ಕೆ ಪ್ಲಾನ್ ಅಂತಂದ್ರು, ಕಾನೂನಿಗೆ ತಲೆಬಾಗ್ತೀನಿ ಅಂತಂದ್ರು. ತಮ್ಮ ಉತ್ತರವನ್ನು, ತಮ್ಮ ಮನಸ್ಸಲ್ಲಿರುವಂಥ ಮಾತುಗಳನ್ನು ಹೇಳಿದ್ದಾರೆ. ಅದರಂತೆ ಪೊಲೀಸ್ನವರ ಒಂದು ತನಿಖೆಗೆ ಈಗ ಸಹಕರಿಸುವಂಥ ಕೆಲಸ ಆಗ್ತಾ ಇದೆ. ಸೊ ಇಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ, ಸೆನ್ ಪೊಲೀಸ್ ಠಾಣಾ ಮುಂಭಾಗದಲ್ಲಿ ಸಾಕಷ್ಟು ಬಿಗಿ ಭದ್ರತೆ ಇದೆ. ಯಾವಾಗಲೂ ಕೂಡ ಯಾವುದೇ ಘಟನಾವಳಿಗಳು ನಡಲಿ, ಯಾವುದೇ ಇನ್ಸಿಡೆಂಟ್ಗಳಾಗಲಿ ಸದಾ ನಮ್ಮ ಕರ್ನಾಟಕ ಪೊಲೀಸ್ನವರು ಎಲ್ಲ ಬಿಗಿ ಭದ್ರತೆಗಾಗಿ ನಿಂತಿರ್ತಾರೆ. ಸಂಪರ್ಕದಲ್ಲಿ ದಿವಿತ್, ವಿಲ್ ಕಮ್ ಬ್ಯಾಕ್ ಟು ಯು. ನನ್ನ ಮೇಲೆ ಷಡ್ಯಂತ್ರ ಆಗಿದೆ, ಕಾನೂನಿಗೆ ನಾನು ತಲೆಬಾಗುತ್ತೇನೆ, ನನ್ನ ವಿರುದ್ಧ ಷಡ್ಯಂತ್ರ ಆಗಿದೆ ಅಂತ ಸೂರಜ್ ರೇವಣ್ಣ ಹೇಳಿರ್ತಕ್ಕಂಥದ್ದು. ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ಫಸ್ಟ್ ರಿಯಾಕ್ಷನ್, ಕಾನೂನಿಗೆ ತಲೆಬಾಗ್ತೀನಿ, ನನ್ನ ವಿರುದ್ಧ, ನನ್ನ ಕುಟುಂಬದ ವಿರುದ್ಧ ಷಡ್ಯಂತ್ರ ಇದು. ರಿಪಬ್ಲಿಕ್ ಕನ್ನಡಕ್ಕೆ ಸೂರಜ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಪ್ರಕರಣ ಆದ ನಂತರ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಫಸ್ಟ್ ರಿಯಾಕ್ಷನ್. ಏನ್ ಹೇಳಿದ್ರು ನೋಡೋಣ ಬನ್ನಿ. ಇವತ್ತು ಇದೊಂದು ಷಡ್ಯಂತ್ರ ಮಾಡಿದ್ದಾರೆ. ಈ ಷಡ್ಯಂತ್ರಕ್ಕೆ ಅವ್ರ ಕಾಲನೇ ಉತ್ತರ ಕೊಡುತ್ತೆ ಅಂತ ಹೇಳಕ್, ಇವತ್ತೇನು ಆರೋಪ ಮಾಡಿದ್ದಾರೆ, ಇವತ್ತೇನು ಅಲ್ಲಿ FIR ಕೂಡ ಆಗಿದೆ. ಇವತ್ತು ನಮ್ಮ ಕಾನೂನಿನ ಒಂದು ವ್ಯವಸ್ಥೆ ಮೇಲೆ ನಂಗೆ ನಂಬಿಕೆ ಇದೆ. ನಮ್ಮ ನಾಡಿನ ಕಾನೂನಿಗೆ ನಾನು ತಲೆಬಾಗ್ತೀನಿ, ನಂಗೆ ಗೊತ್ತಿದೆ. ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನಾನುರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಅದು ಮುಂದೆನೂ ಕೂಡ ವ್ಯಕ್ತಿ ಬಂದಿದ್ದು ನಿಜನಾ, ಮುಂದೆನೂ ಕೂಡ ವ್ಯಕ್ತಿ ಬಂದಿದ್ದೀವಿ. ಯಾರು ಎಷ್ಟು ಬೇಕಾದ್ರೂ ಷಡ್ಯಂತ್ರ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಆದರೆ ನಮ್ಮ ಕುಟುಂಬ ಇವತ್ತೇನು ನಾವು ರಾಜಕೀಯವಾಗಿ ಆಗ್ಬೋದು ಅಥವಾ ಜನಾನುರಾಗಿ ಇವತ್ತೇನು ಸೇವೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು.
40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.